1 2 3 4 5 6 7 8 9 ಅಯ್ಯಯ್ಯೋ ನಾನೇ ಕಾಣಿಸ್ತಿಲ್ವಾ ಇವಾಗ ಒಂದು ಕೆಲಸ ಮಾಡ್ತೀನಿ, ಸೈಡಿಗೆ ಇಡುವ. ಶಾಪಿಂಗ್ ಅಂದ್ರೆ ಯಾರಿಗ್ ಮನ್ಸ್ ಬರಲ್ಲ ಶಾಪಿಂಗ್ ಮಾಡುವ ಅಂತ. ಅದರಲ್ಲೂ ಸೇಲ್ ಇದ್ರೆ ಫಸ್ಟ್ ಹೋಗಿ ಕೈ ಹಾಕ್ತೀವಿ ಆ ಶಾಪಿಗೆ. ಸೊ ನಾನು ಆನ್ಲೈನ್ ಶಾಪಿಂಗ್ ಮಾಡಿದೆ, ನಿಮ್ಗೆ ಗೊತ್ತೇ ಇದೆ. ಮೊನ್ನೆ ನಾನು ನೈಕಾದ ರೆಕಮೆಂಡೇಶನ್ ಕೊಟ್ಟಿದೆ ಮೇಕಪ್ ಸ್ಕಿನ್ ಕೇರ್ ಕ್ಯಾಟಗರಿಯಲ್ಲಿ. ನಾನು ಕೂಡ ಹೋಗಿ ಹೊಸ ಮೇಕಪ್ ಹೊಸ ಸ್ಕಿನ್ ಕೇರ್ ಪರ್ಚೇಸ್ ಮಾಡಿದ್ದೇನೆ. ತುಂಬಾ 50% ಆಫ್ ಇತ್ತು, ಬೈ ಒನ್ ಗೆಟ್ ಒನ್ ಎಲ್ಲ ಇತ್ತು. ಸೊ ತುಂಬಾ ಪ್ರಾಡಕ್ಟ್ಸ್ ಅನ್ನ ಶಾಪಿಂಗ್ ಮಾಡಿದ್ದೀನಿ. ಇಲ್ಲಿ ಕಾಣಿಸ್ತಾನೆ ಇದೆ ನಿಮಗೆ. ಹಲೋ, ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಟು ಲಿವ್ ಲವ್ ಲಾಫ್. ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಿದ್ದೀನಿ. ನೋಡಿದ್ರಲ್ವಾ ಎಷ್ಟೊಂದು ಬಾಕ್ಸ್ಗಳಿದೆ. ತುಂಬಾ ಶಾಪಿಂಗ್ ಮಾಡಿದ್ದೀನಿ. ಐ ಥಿಂಕ್ 8,000 ವರ್ಗೂ ಶಾಪಿಂಗ್ ಮಾಡಿದ್ದೀನಿ. ನೈಕಾ ಅಂತಲ್ಲ, ಯಾವುದೇ ಆನ್ಲೈನ್ ಶಾಪ್ಗಳಲ್ಲೂ ನೀವು ಶಾಪಿಂಗ್ ಮಾಡಿದ್ರೆ 10 ಪ್ರಾಡಕ್ಟ್ಸ್ ಅನ್ನು ತಗೊಳ್ತೀರ ಅನ್ಕೊಳ್ಳಿ, ಆದ್ರೂ ಅದು ಒಂದೊಂದು ಎರಡೆರಡು ಹಾಗೆ ಬಾಕ್ಸ್ ಅಲ್ಲಿ ಬರುತ್ತೆ. ಯಾಕಂದ್ರೆ ಅವುಗಳ ಸಪ್ಲೈಯರ್ ಬೇರೆ ಇರ್ತದೆ, ಮ್ಯಾನುಫ್ಯಾಕ್ಚರರ್ ಬೇರೆ ಇರ್ತವೆ, ಬ್ರ್ಯಾಂಡ್ಗಳು ಬೇರೆ ಬೇರೆ ಇರ್ತವೆ. ಸೊ ಆ ಬ್ರ್ಯಾಂಡ್ ಗಳಿಂದ ಬರುವಾಗ ಸಪರೇಟ್ ಆಗಿ ಬಾಕ್ಸಸ್ ಗಳಲ್ಲಿ, ಬಟ್ ನೈಕಾದ ಒಂದು ಬಾಕ್ಸ್ ಅಲ್ಲಿ ಬರುತ್ತೆ. ಮಾತಾಡಿದ್ ಸಾಕು, ಇವಾಗ ಎಲ್ಲ ಬಾಕ್ಸಸ್ ಗಳನ್ನ ಓಪನ್ ಮಾಡೋ. ನಾನಿದು ಎಲ್ಲ ಬಾಕ್ಸಸ್ ಓಪನ್ ಮಾಡಿಲ್ಲ, ನಿಮ್ ಮುಂದೆನೇ ಓಪನ್ ಮಾಡ್ತೀನಿ. ಮತ್ತೆ ಐ ಥಿಂಕ್ ಎಲ್ಲ ಆಲ್ಮೋಸ್ಟ್ ಪ್ರಾಡಕ್ಟ್ಸ್ ನಾನು ಫಸ್ಟ್ ಟೈಮ್ ಪರ್ಚೇಸ್ ಮಾಡೋದು, ಯಾವ್ದು ರೀಪರ್ಚೇಸ್ ಇಲ್ಲ. ಐ ಥಿಂಕ್ ನಾನೆಲ್ಲ ಹೊಸ ಪ್ರಾಡಕ್ಟ್ಸ್ ಗಳನ್ನು ತರ್ತೀನಿ. ಸ್ಟೋರ್ ಅಂದ್ರೆ ಈ ಮ್ಯಾಕ್, ಹುಡಾ ಬ್ಯೂಟಿ, ಶಾರ್ಲೆಟ್ ಟಿಲ್ಬರಿ, ಎಸ್ಟೆ ಲಾಡರ್, ಆ ತರ ಕಂಪನಿ, ಆ ತರ ಬ್ರ್ಯಾಂಡ್ ಗಳ ಪ್ರಾಡಕ್ಟ್ಸ್. ಸೊ ಅದನ್ನು ಲಕ್ಸುರಿ ಸ್ಟೋರ್ ಅಂತ ಸಪರೇಟ್ ಮಾಡಿದ್ದಾರೆ, ಲಕ್ಸ್ ಸ್ಟೋರ್ ಅಂತ. ಸೊ ಒಂದು ಪ್ರಾಡಕ್ಟ್ ನಾನು ಲಕ್ಸ್ ಸ್ಟೋರ್ ಇಂದ ಖರೀದಿಸಿದ್ದೀನಿ. ಸೊ ನೋಡೋಣ, ಒಂದೊಂದಾಗಿ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಏನೆಲ್ಲ ಪ್ರಾಡಕ್ಟ್ಸ್ ತಂದಿದ್ದೀನಿ. ಬಟ್ ನಾನು ರಿವ್ಯೂಸ್ ಕೊಡಲ್ಲ, ಯಾಕಂದ್ರೆ ನಾನು ಇನ್ನೂ ಯೂಸ್ ಮಾಡಿಲ್ಲ ಈ ಪ್ರಾಡಕ್ಟ್ಸ್ ಗಳನ್ನು. ನಿಮ್ಗೆ ನಾನು ಈ ಪ್ರಾಡಕ್ಟ್ಸ್ ಗಳನ್ನು ಯೂಸ್ ಮಾಡಿ ರಿವ್ಯೂಸ್ ಬೇಕಾದ್ರೆ ನಾನು ಐದರ್ ಶಾರ್ಟ್ಸ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಅಥವಾ ನಿಮ್ಗೆ ಸಪರೇಟ್ ವಿಡಿಯೋನೇ ಬೇಕಾದ್ರೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ್ದೆಲ್ಲ ಪ್ರಾಡಕ್ಟ್ಸ್ ಗಳು ಬೇಕಂತ ಹೇಳಿ. ಈ ಎಲ್ಲಾ ಪ್ರಾಡಕ್ಟ್ಸ್ ಗಳ ಲಿಂಕ್ ಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ಸೊ ಫಸ್ಟ್ ದೊಡ್ಡ ಬಾಕ್ಸ್ ಓಪನ್ ಮಾಡುವ. ಸೊ ಚೂರಿ ತಂದಿದ್ದೀನಿ. ಸೊ ಇದು ಫಸ್ಟ್ ಐ ಥಿಂಕ್ ಅದ್ರೊಟ್ಟಿಗೆ ಇದು ಇದೆ. ಫಸ್ಟ್ ನಾನು ತರಿಸಿರೋದು ಲವ್ ಅಂಡ್ ಬ್ಯೂಟಿ ಪ್ಲಾನೆಟ್ ಅವರದ್ದು ಇದೇನು ವೇರಿಯಂಟ್, ಕೋಕೋನಟ್ ವಾಟರ್ ಅಂಡ್ ಮಿಮೋಸಾ ಫ್ಲವರ್ ಅರೋಮಾ, ಇದ್ರದ್ದು ಕಂಡೀಷನರ್ ಮತ್ತು ಶಾಂಪೂ. ಸೊ ಇದು ನನಗೆ 50%, ಎರಡು ಒಟ್ಟಿಗೆ 50% ಆಫಲ್ಲಿ ಸಿಕ್ಕಿತ್ತು. ಕಂಡೀಷನರ್ಗೆ 650 ಇದೆ, ಇದಕ್ಕೆ 600 ಇದೆ. ನಾನು ಒಟ್ಟಿಗೆ 625 ಪೇ ಮಾಡಿದ್ದೀನಿ. ಸೊ ಇದ್ರಲ್ಲಿ ತುಂಬಾ ರಿವ್ಯೂಸ್ ನಾನು ಕೇಳಿದ್ದೀನಿ, ತುಂಬಾ ಯೂಟ್ಯೂಬರ್ಸ್ ನಾನು ಮಾತಾಡೋದನ್ನು ಕೇಳಿದ್ದೀನಿ. ನಾನಿನ್ನೂ ಟ್ರೈ ಮಾಡಿಲ್ಲ. ತುಂಬಾ ಸಿಲ್ಕಿ ಸ್ಮೂತ್ ಆಗುತ್ತಂತೆ, ಮತ್ತೆ ಇದು ವೀಗನ್ ಅಂಡ್ ಕ್ರುಯಲ್ಟಿ ಫ್ರೀ ಕೂಡ ಅನ್ಸುತ್ತೆ. ಸೊ ಇದನ್ನು ಟ್ರೈ ಮಾಡ್ಬಿಟ್ಟು ನೋಡೋಣ. ನೆಕ್ಸ್ಟ್ ಈ ದೊಡ್ಡ ಬಾಕ್ಸ್ ಇದೆ, ಇರೋದು ಒಂದು 3-4 ಪ್ರಾಡಕ್ಟ್ ಅಷ್ಟೇ. ನೆಕ್ಸ್ಟ್ ನನ್ನ ಹತ್ರ ಇದೆ ಮೇಬ್ಲಿನ್ ಫಿಟ್ ಮಿ ಅವರ ಮ್ಯಾಟ್ ಪ್ಲಸ್ ಪೋರ್ಲೆಸ್ 16 hour ಮ್ಯಾಟಿಫೈಯಿಂಗ್ ಪ್ರೈಮರ್. ಸೊ ಈ ಪ್ರೈಮರ್ ನನಗೆ 30% ಆಫಲ್ಲಿ ಸಿಕ್ಕಿದ್ದು. ಐ ಥಿಂಕ್ ಇದ್ರದ್ದು ಪ್ರೈಸ್ 399, ನಂಗೆ 499, 500 rupees. ನನಗೆ 350 ಸಮಥಿಂಗ್ ಅಲ್ಲಿ ಸಿಕ್ಕಿದ್ದು. ಸೊ ಇದು ಕೂಡ ತುಂಬಾ ಕೇಳಿದ್ದೀನಿ ಇದ್ರ ಬಗ್ಗೆ. ಇದು ನಾರ್ಮಲ್ ಟು ಆಯಿಲಿ ಸ್ಕಿನ್ನಿಗೆ. ಸೊ ಇದು ಕೂಡ ನಂದು ಫಸ್ಟ್ ಬೈ. ನೋಡುವ ಹೇಗಾಗುತ್ತೆ ಈ ಪ್ರೈಮರ್, ಹೇಗೆ ಎಷ್ಟು ಚೆನ್ನಾಗಿದೆ. ಇನ್ನೊಂದು ನನ್ನ ಹತ್ರ ಆಬ್ವಿಯಸ್ಲಿ ಇದಿಲ್ಲದೆ ನನ್ಗೆ ಆಗೋದೇ ಇಲ್ಲ, ಇದು ಲಿಪ್ಸ್ಟಿಕ್, ಲಾರಿಯಾಲ್ ಅವರದ್ದು ರೋಸ್ ಸಿಗ್ನೇಚರ್ ಲಿಪ್ಸ್ಟಿಕ್ ಇನ್ ದ ಶೇಡ್ ಐ ಲಿಬರೇಟ್ 143 ಐ ಲಿಬರೇಟ್. ಇದರ ಪ್ರೈಸ್ ಬಂದ್ಬಿಟ್ಟು ಒರಿಜಿನಲ್ ಪ್ರೈಸ್ 700, ಬಟ್ ನನಗೆ 50% ಆಫಲ್ಲಿ ಸಿಕ್ತು. 350 rupees ಅಲ್ಲಿ ತಗೊಂಡಿದ್ದು. ಇದು ತುಂಬಾ ಸಿಲ್ಕಿ ಸ್ಮೂತ್ ಇದೆ ಅಂತ ಕೇಳಿದ್ದೀನಿ. ಸೊ ಟ್ರೈ ಮಾಡಿ ನೋಡಬೇಕು. ಈ ಶೇಡ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಜಸ್ಟ್ ಓಪನ್ ಮಾಡಿಲ್ಲ, ಇನ್ನು ಓಪನ್ ಮಾಡಿ ತೋರಿಸ್ತೀನಿ ಒಂದು ನಿಮಿಷ. ಸೊ ಈ ತರ ಇದೆ ಶೇಡ್. ಸೊ ನೆಕ್ಸ್ಟ್ ಐ ಥಿಂಕ್ ಈ ಬಾಕ್ಸ್ ಅಲ್ಲಿ ಎಲ್ಲ ಎಲ್ಫ್ ಇದ್ ಪ್ರಾಡಕ್ಟ್ಸ್ ಇರೋದು. ಎಲ್ಫ್ ಇದು ನೈಕಾದಲ್ಲಿ ಈ ಸರ್ತಿ ಸೇಲ್ ಅಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ. ಎಲ್ಫ್ ಬ್ರ್ಯಾಂಡ್ US ಅಲ್ಲೆಲ್ಲ ಅದು ಡ್ರಗ್ ಸ್ಟೋರ್ ಬ್ರ್ಯಾಂಡ್, ಬಟ್ ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಅದ್ರ ಪ್ರೈಸ್. ಸೊ ಎಲ್ಫ್ ಇದು ಕನ್ಸೀಲರ್ ಮತ್ತು ಎಲ್ಫ್ ಇದು ಲಿಪ್ಸ್ಟಿಕ್, ಇದು ಲಿಕ್ವಿಡ್ ಲಿಪ್ಸ್ಟಿಕ್, ಇದೆರಡನ್ನು ನಾನು ಬೈ ಒನ್ ಗೆಟ್ ಒನ್ ಫ್ರೀ ಅಲ್ಲಿ ತಗೊಂಡಿದ್ದೆ. ಇದ್ರದ್ದು ಪ್ರೈಸ್, ಕನ್ಸೀಲರ್ ಇದು ಪ್ರೈಸ್ 600 rupees ಅಂಡ್ ಲಿಪ್ಸ್ಟಿಕ್ ಇದು ಪ್ರೈಸ್ 650 rupees. ಇದ್ರ ಲಿಪ್ಸ್ಟಿಕ್ ಶೇಡ್ ಪ್ರಾಲಿನ್. ಸೊ ಇದು ಈ ಶೇಡ್ ತುಂಬಾ ಸ್ಕಿನ್ ಟೋನಿಗೆ ಹೋಗುತ್ತೆ, ಮ್ಯಾಚ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದಕ್ಕಾಗಿ ತಗೊಂಡೆ. ಈಗ ಸ್ವಾಚ್ ಮಾಡಿ ತೋರಿಸಲ್ಲ, ನಾನು ಓಪನ್ ಮಾಡಿಲ್ಲ, ಇನ್ನು ಸೀಲ್ ಇದೆ. ಸೊ ನೆಕ್ಸ್ಟ್ ಟೈಮ್ ನಿಮ್ಗೆ ರಿವ್ಯೂ ಕೊಡ್ತೀನಿ, ಶಾರ್ಟ್ಸ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಹಚ್ಬಿಟ್ಟು ಲಿಪ್ಸಿಗೆ ರಿವ್ಯೂ ಕೊಡ್ತೀನಿ. ಸೊ ಈ ಕನ್ಸೀಲರ್ ಇದ್ದು ಹಾಗೆ. ಈ ಕನ್ಸೀಲರ್ ಮೇನ್ಲಿ ನಾನು ಯಾಕೆ ತಗೊಂಡೆ ಅಂದ್ರೆ ನನ್ಗೆ ಕನ್ಫ್ಯೂಷನ್ ಇತ್ತು, ಇದು ತಗೊಳ್ಳೋದಾ ಇಲ್ಲ ಲಾರಿಯಲ್ ಇದ್ದು ಇನ್ಫ್ಯಾಲೆಬಲ್ ಕನ್ಸೀಲರ್ ಇದೆ ಅದನ್ನು ತಗೊಳ್ಳೋದಾ ಅಂತ. ಬಟ್ ಲಾರಿಯಲ್ ಇದು ಇನ್ಫ್ಯಾಲೆಬಲ್ ಕನ್ಸೀಲರ್ ಅಲ್ಲಿ ಶೇಡ್ ರೇಂಜ್ ತುಂಬಾ ಕಡಿಮೆ ಇದೆ, 3 ಶೇಡ್ಸ್ ಇದೆ. ಇದರಲ್ಲಿ ತುಂಬಾ ಶೇಡ್ಸ್ ಗಳಿತ್ತು. ಸೊ ನಂಗೆ ಸೂಟ್ ಆಗೋವಂತ ಶೇಡ್ ಅನ್ನು ತಗೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ, ನಂಗೆ ಗೊತ್ತಿಲ್ಲ.
ಟ್ರೈ ಮಾಡಿಬಿಟ್ಟು ಇದ್ರದ್ದು ಕೂಡ ರಿವ್ಯೂ ಕೊಡೋಣ. ಇನ್ನೊಂದು ನಾನು ಎಲ್ಫಿಂದ ಬ್ರೌ ಪ್ರಾಡಕ್ಟ್ ತಗೊಂಡಿದ್ದೇನೆ, ವಾವ್ ಬ್ರೋ ಅಂತ, ಅವ್ರದ್ದು ವಾಲ್ಯೂಮ್ನೈಸಿಂಗ್ ಫೈಬರ್ ಜೆಲ್, ಐಬ್ರೋ ಜೆಲ್ ಬ್ರೋ ಪ್ರಾಡಕ್ಟ್ ಅನ್ನ ಐಬ್ರೋ ಜೆಲ್, ಮತ್ತೆ ಇನ್ನೊಂದು ಹೈಲೈಟಿಂಗ್ ಬ್ರಷ್ ತಗೊಂಡಿದ್ದೀನಿ. ಸೊ ಇದ್ರದ್ದು ಎರಡರದ್ದು ಪ್ರೈಸ್, ಇದ್ರದ್ದು 490, ಇದ್ರದ್ದು 450. ಸೊ ಯೂಶ್ವಲಿ ನೀವು ಬೈ ಒನ್ ಗೆಟ್ ಒನ್ ಫ್ರೀ ಇರುವಾಗ ಅದ್ ಎರಡರದ್ದು ಪ್ರೈಸ್ ಇದೆಯಲ್ಲ ಒಂದೇ ಸಮ ಇರೋ ತರ ನೋಡಿ. ಸೊ ಇದ್ರಲ್ಲೂ ನಾನು ಐ ಥಿಂಕ್ 50 ರುಪೀಸ್ ಡಿಫ್ರೆನ್ಸ್ ಅಷ್ಟೇ ಇತ್ತು, ಇದ್ರಲ್ಲಿ 40 ರುಪೀಸ್ ಡಿಫ್ರೆನ್ಸ್ ಅಷ್ಟೇ ಇದೆ. ಸೊ ಆ ತರ ರೇಂಜ್ ಅಲ್ಲಿ ಇರೋ ಪ್ರಾಡಕ್ಟ್ಸ್ ಗಳನ್ನೇ ಚೂಸ್ ಮಾಡಿ, ಅವಾಗ ನಿಮ್ಗೆ ಅದರ ತುಂಬಾ ಬೆನಿಫಿಟ್ ಸಿಗುತ್ತೆ ಬೈ ಒನ್ ಗೆಟ್ ಒನ್ ಫ್ರೀ. ಇದು ಇಲ್ದಿದ್ರೆ ಒಂದು 500 ಇದು ತಗೊಂಡ್ರಿ, ಇನ್ನೊಂದು 1000 ಇದು ತಗೊಂಡ್ರಿ, ನಿಮ್ಗೆ 500 ರುಪೀಸ್ ಸುಮ್ಮನೆ ವೇಸ್ಟ್ ಆಗುತ್ತೆ. ಸೊ ಸ್ವಲ್ಪ ತಲೆ ಖರ್ಚು ಮಾಡಿ ಈ ತರ ತಗೊಂಡು, ಈ ತರ ನಿಮ್ಗೆ ಚಿಕ್ಕ ಚಿಕ್ಕ ಟಿಪ್ಸ್ ಬೇಕಿದ್ರೆ ಸೇಲ್ ಟೈಮ್ ಅಲ್ಲಿ ಅಥವಾ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡುವಾಗ ಹೇಗೆ ಪರ್ಚೇಸ್ ಮಾಡಬೇಕು ಅಂತ ಈ ತರ ಟಿಪ್ಸ್ ಬೇಕಿದ್ರೆ ನನ್ಗೆ ಹೇಳಿ, ನಾನು ಇನ್ನೊಂದು ಸಪರೇಟ್ ವಿಡಿಯೋ ಮಾಡ್ತೀನಿ ಅದ್ರ ಮೇಲೆ. ಸೊ ನೆಕ್ಸ್ಟ್ ನಾನು ಇಲ್ಲೊಂದು ರಿಮೆಲ್ ಲಂಡನ್ ಅವ್ರದ್ದು, ಐ ಥಿಂಕ್ ಇದು ವಾಟರ್ ಪ್ರೂಫ್ ಮಸ್ಕಾರ ಅಲ್ಲ, ವಾಶ್ ಆಫ್ ಮಸ್ಕಾರ. ಸೊ ಇದ್ರಲ್ಲಿ ಏನಂದ್ರೆ 2 ಕ್ಯಾಪ್ ಇದೆ. ಒಂದು ಇದು ಕ್ಯಾಪ್, ಇದು ಮೇಲಿನ ಐ ಲ್ಯಾಶಸ್ಗೆ ಹಾಕಕ್ಕೆ, ಇದು ಇನ್ನೊಂದು ಕ್ಯಾಪ್, ಮೇಲಿನ ಕ್ಯಾಪ್, ಚಿಕ್ಕ ಪುಟ್ಟ ಕ್ಯಾಪ್, ಪುಟ್ಟ ಇದು ಬ್ರಷ್, ಇದು ಕೆಳಗಿನ ಐ ಲ್ಯಾಶಸ್ಗೆ ಹಾಕಕ್ಕೆ. ಸೊ ಇದು ನಂಗೆ ತುಂಬಾ ಇಷ್ಟ ಆಯ್ತು. ಇದು ಐ ಥಿಂಕ್ ನಂಗೆ ಆಲ್ಮೋಸ್ಟ್ ಇದ್ರದ್ದು ಪ್ರೈಸ್ 650 ರುಪೀಸ್. ಐ ಥಿಂಕ್ ನನಗೆ 60 to 70% ಆಫಲ್ಲಿ ಸಿಕ್ಕಿತ್ತು. ಐ ಥಿಂಕ್ ನಾನು 250 280 ಅಷ್ಟೇ ಪ್ರೈಸಲ್ಲಿ ತೊಗೊಂಡಿದ್ದೀನಿ ಇದನ್ನು. ಸೊ ಈ ದೊಡ್ಡ ಬಾಕ್ಸಲ್ಲಿ ಏನಿದೆ ನೋಡೋಣ. ಫಸ್ಟ್ ಆ್ಯಕ್ಚುಲಿ ಇದು ನಾನು ರೀಪರ್ಚೇಸ್, ಇದು ಒಂದೇ ಐಟಮ್ ನಾನು ರೀಪರ್ಚೇಸ್ ಮಾಡಿದ್ದು. ನಾನು ನಿಮ್ಗೆ ಹೇಳಿಲ್ಲ ಅವಾಗ, ಎಲ್ಲ ಫಸ್ಟ್ ಟೈಮ್ ಪರ್ಚೇಸ್ ಅಂತ ಹೇಳಿದೆ. ಇದು ನಾನು ರೆಕಮೆಂಡೇಶನ್ ಅಲ್ಲೂ ಕೊಟ್ಟಿದ್ದೆ. ಇದು ಪ್ಲಮ್ನವರದ್ದು ಶಾರ್ಜಲ್ ಇಂದ ವೇರಿಯಂಟ್ ಹವಾಯನ್ ರೂಮ್, ಇದು ನಂಗೆ ತುಂಬಾ ಇಷ್ಟ. ಸೊ ಇದನ್ನು ನಾನು ಪರ್ಚೇಸ್ ಮಾಡಿದ್ದೀನಿ. ನನ್ನ ಹತ್ರ ಸ್ಯಾಂಪಲ್ ಸೈಜ್ ಇತ್ತಲ್ವಾ, ಇದು ದೊಡ್ಡ ಸೈಜಲ್ಲಿ ನಾನು ಪರ್ಚೇಸ್ ಮಾಡಿದ್ದೀನಿ. ಇದು ನನಗೆ ಐ ಥಿಂಕ್ 25-30% ಡಿಸ್ಕೌಂಟ್ ಅಲ್ಲಿ ಸಿಕ್ಕಿತ್ತು. ಒಳ್ಳೆ ಡೀಲ್ ಅಂತ ತಗೊಂಡ್ಬಿಟ್ಟು ಪ್ಲಮ್ ಇಂದ ಐ ಥಿಂಕ್ 2 ಪ್ರಾಡಕ್ಟ್ಸ್ ತಗೊಂಡಿದ್ದೀನಿ. ಇದು ಅವರದ್ದು ಬಾಡಿ ಯೋಗರ್ಟ್. ಸೊ ಇದು ಇನ್ ದ ವೇರಿಯಂಟ್ ವೆನಿಲಾ ವೈಬ್ಸ್ ವಿತ್ ಆಲೋ ಜ್ಯೂಸ್. ಸೊ ಆಲೋವೆರಾ ಜ್ಯೂಸ್ ಇದೆ. ವೆನಿಲಾ ಪ್ಲಮಿಕ್ ಪ್ರಾಡಕ್ಟ್ಸ್ ಅಲ್ಲಿ ಫ್ರೇಗ್ರೆನ್ಸ್ ಸ್ವಲ್ಪ ಇರುತ್ತೆ, ಬಟ್ ಆ ಫ್ರೇಗ್ರೆನ್ಸ್ ಇದೆಯಲ್ಲ ಅಷ್ಟು ಚೆನ್ನಾಗಿರುತ್ತೆ. ಸೊ ಸ್ಕಿನ್ನಿಗೆ ಹಾಕೋ ಅಂದ್ರೆ ಬಾಡಿಗೆ ಹಾಕೋ ಪ್ರಾಡಕ್ಟ್ಸ್ ಅಲ್ಲಿ ಯೂಶ್ವಲಿ ಅವರದ್ದು ಸ್ಕಿನ್ ಕೇರ್ ರೇಂಜ್, ಬಾಡಿ ಕೇರ್ ರೇಂಜ್ ತುಂಬಾ ಚೆನ್ನಾಗಿದೆ, ತುಂಬಾ ಫ್ರೇಗ್ರೆನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ನಾನು ಬಾಡಿ ಯೋಗರ್ಟ್ ಆರ್ಡರ್ ಮಾಡಿದ್ದೀನಿ. ಬಾಡಿ ಬಟರ್ ಸ್ವಲ್ಪ ಎಕ್ಸ್ಟ್ರಾ ಮಾಯಿಶ್ಚರೈಸಿಂಗ್ ಆಗಿರುತ್ತೆ, ಸೊ ನನ್ಗೆ ಅಷ್ಟು ಮಾಯಿಶ್ಚರೈಸಿಂಗ್ ಬೇಡ ಇತ್ತು. ಸೊ ಯೋಗರ್ಟ್ ಹೇಗಿದೆ ಅಂತ ನೋಡ್ಕೊಳ್ಳೋಣ ಅಂತ ತಂದಿದ್ದೀನಿ. ಇದ್ರದ್ದು ರಿವ್ಯೂ ಬೇಕಾದ್ರೆ ನಾನು ಒಮ್ಮೆ ಕೊಡ್ತೀನಿ. ಇವೆರಡರ ಜೊತೆ ನನಗೆ ಪ್ಲಮ್ ಇಂದ ಒಂದು ಫ್ರೀ ಪ್ರಾಡಕ್ಟ್ ಕೂಡ ಸಿಕ್ಕಿತ್ತು. ಇದು ಅವ್ರದ್ದು ಗ್ರೀನ್ ಟೀ ಕ್ಲಿಯರ್ ಫೇಸ್ ಮಾಸ್ಕ್. ಸೊ ಇದು ಹೇಗೆ ಕಾಣಿಸುತ್ತೆ ತೋರಿಸ್ತೀನಿ. ಸೊ ಇದು ಅವ್ರದ್ದು ಫ್ರೀ ಪ್ರಾಡಕ್ಟ್ಸ್ ನಂಗೆ ಸಿಕ್ಕಿರೋದು. ಸೊ ನೋಡೋಣ ಅವ್ರದ್ದೆಲ್ಲ ಪ್ರಾಡಕ್ಟ್ಸ್. ನನ್ಗಂತೂ ತುಂಬಾ ಇಷ್ಟ ಅವ್ರ ಪ್ರಾಡಕ್ಟ್ಸ್. ನೋಡೋಣ ಹೇಗೆ ಈ ಪ್ರಾಡಕ್ಟ್ಸ್ಗಳು ಹೇಗಿದೆ ಅವ್ರದ್ದು. ನೆಕ್ಸ್ಟ್ ಪ್ರಾಡಕ್ಟ್ ಮೇಬಲಿನ್ ಅವ್ರದ್ದು ಒಂದು ಲಿಪ್ಸ್ಟಿಕ್, ಅವ್ರದ್ದು ಸೆನ್ಸೇಷನಲ್ ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ ಒಂದು ರೇಂಜ್ ಇದೆ. ಅದರಲ್ಲಿ ನಾನು ತಗೊಂಡಿರೋ ಶೇಡ್ ಸೆನ್ಸೇಷನಲಿ ಮೀ. ಸೊ ಇದು ಒಂದು ಒಳ್ಳೆ ನ್ಯೂಡ್ ಶೇಡ್ ಅಂತ ನಾನು ಕೇಳಿದ್ದೀನಿ. ತುಂಬಾ ಜನ ಯೂಸ್ ಮಾಡ್ತಾರೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇದ್ರದ್ದು ಫಾರ್ಮುಲಾ ಕೂಡ ತುಂಬಾ ಚೆನ್ನಾಗಿದೆ ಅಂತೆ, ತುಂಬಾ ಲಾಂಗ್ ಲಾಸ್ಟಿಂಗ್ ಅಂತೆ. ಸೊ ಇದನ್ನ ನಾನು 50% ಆಫಲ್ಲಿ ತಗೊಂಡೆ. ಇದ್ರ ಪ್ರೈಸ್ 350, ಬಟ್ ನಾನು ಇದನ್ನ ತಗೊಂಡಿದ್ದು 175 ರುಪೀಸ್ ಅಲ್ಲಿ. ಸೊ ಇದು ನಾನು ಇನ್ನೂ ಯೂಸ್. ನೆಕ್ಸ್ಟ್ 2 ಪ್ರಾಡಕ್ಟ್ಸ್ ನೈಕಾದವರದ್ದೇ. ನಾನು ಇದನ್ನು ರೆಕಮೆಂಡ್ ಮಾಡಿದ್ದೆ, ಬಟ್ ಈ ತರದ್ದು ನನ್ನದು ಫ್ರೋಸ್ಟೆಡ್ ಹೇಳ್ತಾರೆ, ಫ್ರೋಸ್ಟೆಡ್ ಐ ಥಿಂಕ್ ಫ್ರೋಸ್ಟೆಡ್ ಎನಾಮಲ್, ನೇಲ್ ಎನಾಮಲ್ ನನ್ನ ಹತ್ರ ಇರಲಿಲ್ಲ. ಅವ್ರದ್ದು ನೇಲ್ ಪೇಂಟ್ ಇನ್ ದ ಶೇಡ್ ಸ್ಟ್ರಾಬೆರಿ ಕ್ರಿಂಕಲ್. ಸೊ ಇದು ಸ್ವಲ್ಪ ಫ್ರೋಸ್ಟೆಡ್ ಅಂದ್ರೆ ಕಾಣಿಸ್ತಿದೆ ಅಲ್ಲ, ಇದರಲ್ಲಿ ಬ್ಲ್ಯಾಕ್ ಪಿಂಕಿಶ್ ಕ್ರೀಮಿಶ್ ಕಲರಿಗೆ ಬ್ಲ್ಯಾಕ್ ಫ್ರೋಸ್ಟ್ ತರ ಇದೆ. ಸೊ ಇದನ್ನ ಹಾಕಿ ಟ್ರೈ ಮಾಡಬೇಕು ಹೇಗಿದೆ ಅಂತ. ಅವ್ರದ್ದೆಲ್ಲ ನೇಲ್ ಪೇಂಟ್ಸ್ ನಂಗೆ ಇಷ್ಟ. ಸೊ ಒಂದು ನೇಲ್ ಪೇಂಟ್ ತಗೊಂಡಿದ್ದೀನಿ. ಇನ್ನೊಂದು ಅವರದ್ದು ಸ್ಟ್ರೋಬ್ ಅಂಡ್ ಗ್ಲೋ, ಇದು ಹೈಲೈಟರ್, ಲಿಕ್ವಿಡ್ ಹೈಲೈಟರ್. ಫಸ್ಟ್ ಟೈಮ್ ನಾನು ಲಿಕ್ವಿಡ್ ಹೈಲೈಟರ್ ಟ್ರೈ ಮಾಡೋದು. ಸೊ ಅವ್ರದ್ದು ಲಿಕ್ವಿಡ್ ಹೈಲೈಟರ್ ತಗೊಂಡಿದ್ದೀನಿ. ಇದು ನಾನು ಮೇನ್ ತಗೊಂಡಿರೋ ರೀಸನ್ ಅಂದ್ರೆ, ಒಂದು ಆಬ್ವಿಯಸ್ಲಿ ಫೇಸಿಗೆ ಹಾಕ್ಬೋದು, ಮತ್ತೆ ಇಲ್ಲಿ ಬಾಡಿ ಕೆಲವೊಮ್ಮೆ ನಾವು ಸ್ಲೀವ್ಲೆಸ್ ಹಾಕುವಾಗ ಇಲ್ಲ ಈ ಏರಿಯಾಗೆ ಸ್ವಲ್ಪ ಹೈಲೈಟ್ ಬೇಕಾದ್ರೆ ಅದನ್ನ ಮಾಡ್ಬೋದು. ಸೊ ಅದಕ್ಕೆ ಲಿಕ್ವಿಡ್ ಹೈಲೈಟರ್ ನಾನು ತಗೊಂಡಿದ್ದೀನಿ. ಇದ್ರ ಶೇಡ್ ಗೋಲ್ಡ್ ಮೈನ್. ಸೊ ಇದು ನನಗೆ ಆಲ್ಮೋಸ್ಟ್ 30% ಆಫಲ್ಲಿ ಸಿಕ್ತು. ಸೊ ಇದು ಒಂದು ಒಳ್ಳೆ ಡೀಲ್ ಅಂತ ತಗೊಂಡ್ಬಿಟ್ಟೆ. ಸೊ ನಾವು ನಮ್ಮ ಲಾಸ್ಟ್ ಪ್ರಾಡಕ್ಟಿಗೆ ಬಂದಿದ್ದೀವಿ. ಸೊ ಇದು ಲಕ್ಸ್ ಸ್ಟೋರ್ ಇಂದ ತಗೊಂಡಿರೋದು. ಸೊ ಇದು ಯಾವ ಪ್ರಾಡಕ್ಟ್ ಅಂದ್ರೆ, ಇದು ನಾನು ಎಷ್ಟೋ ಸಮಯದಿಂದ ತಗೊಳ್ಬೇಕಂತ ಅನ್ಕೊಂತಿದ್ದೆ, ಬಟ್ ನಂಗೆ ತಗೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಈ ಸರ್ತಿ ಒಂದು ಒಕೇಶನ್ ಇದೆ, ನನ್ಗೆ ಆ ಒಕೇಶನಿಗೆ ಹಾಕೊಳ್ಳೇಬೇಕು ಇದನ್ನಂತ ನಾನು ತಗೊಂಡ್ ಬಂದಿದ್ದೀನಿ. ಸೊ ಇದು ತುಂಬಾ ಲಾಂಗ್ ಲಾಸ್ಟಿಂಗ್
ಇದೇನಂದರೆ ಇದು ಮ್ಯಾಕ್ ಅವರ ಫೌಂಡೇಶನ್. ಸೊ ಮ್ಯಾಕ್ ಅವರು ಐ ಥಿಂಕ್ ಅವ್ರದ್ದು ಮಿನಿ ಫೌಂಡೇಶನ್ ಲಾಂಚ್ ಮಾಡಿದ್ರು ಸ್ವಲ್ಪ ಸಮಯದ ಹಿಂದೆ. ಸೊ ನಾನು ತಗೊಳ್ಬೇಕು ಅಂದ್ಕೊಳ್ತಿದ್ದೆ, ಬಟ್ ನನಗೆ ಫುಲ್ ಸೈಜ್ ತೊಗೊಳಕ್ಕೆ 3000 ಮೇಲೆ ಅದ್ರದ್ದು ಪ್ರೈಸ್. ಬಟ್ ನಂಗೆ ಅಷ್ಟು 3000 ಕೊಡಬೇಕಾ ಅನ್ನಿಸ್ತಿತ್ತು. ಸೊ ಇದಕ್ಕೆ ಐ ಥಿಂಕ್ 1750 1790 ಅದನ್ನು ತೊಗೊಂಡೆ. ಸೊ ನಾನು ನನ್ನ ಶೇಡ್ ಹೋಗಿ ಪರ್ಸ್ನಲಿ ಹೋಗಿ ಚೆಕ್ ಮಾಡಿದ್ದೆ ನನ್ನ ಶೇಡ್ ಯಾವುದಂತ. ಸೊ ನನ್ನ ಶೇಡ್ ಬಂದ್ಬಿಟ್ಟು NC35. ನಾನು ಉಡುಪಿ ಅವಳು. ಸೊ ನಾನು ಮಂಗಳೂರಿಗೆ ಹೋಗುವಾಗ ಅಲ್ಲಿ ರೀಸೆಂಟ್ ಆಗಿ ನೈಕಾ ಸ್ಟೋರ್ ಓಪನ್ ಆಗಿದೆ, ಅಲ್ಲಿ ಹೋಗಿ ನಾನು ಚೆಕ್ ಮಾಡಿದ್ದೆ. ಆವಾಗಲೂ ನಾನು ತೊಗೊಳಕ್ಕಿದ್ದೆ, ಅಲ್ಲೇ ಸ್ಟೋರಲ್ಲಿ ತೊಗೊಳಕ್ಕಿದ್ದೆ. ಬಟ್ ಅವಾಗಲೂ ನನಗೆ 2 ಮನಸ್ಸಿತ್ತು ತೊಗೊಳ್ಬೇಕಾ ಬೇಡವಾ, 2000 ಹತ್ರ ಅದ್ರದ್ದು ಪ್ರೈಸ್ ಏನು ಮಾಡೋದು. ಈ ಪ್ರಾಡಕ್ಟ್ ತುಂಬ ಚಿಕ್ಕದು, 15 ml, ಬಟ್ ಇದರದ್ದು ಕ್ವಾಲಿಟಿ ಅಷ್ಟೇ ಒಳ್ಳೆದಿದೆ, ತುಂಬ ಲಾಂಗ್ ಲಾಸ್ಟಿಂಗ್ ಇದೆ. ನಾನು ಟ್ರೈ ಮಾಡಿದ್ದೀನಿ. ಸೊ ನಾನು ಅಲ್ಲಿ ಹೋಗಿ ಟ್ರೈ ಮಾಡಿದ್ದೆ ನೈಕಾ ಸ್ಟೋರಿಗೆ ಹೋಗಿ, ನಂಗೆ ತುಂಬ ಇಷ್ಟ ಆಯಿತು. ಸೊ ತೊಗೊಳ್ಳೇಬೇಕಂತ ತೊಗೊಳಿದ್ದೀನಿ. ನೈಕಾದಿಂದಲೇ ಯಾಕೆ ತೊಗೊಂಡಿದ್ದು ಅಂದರೆ ನೈಕಾದಲ್ಲಿ ಏನೂ ಆಫರ್ ಇರಲಿಲ್ಲ. ಇದೇ ಆಫರ್ ನಿಮಗೆ ಇದರಲ್ಲಿ ಒಂದು ನನಗೆ ಅವ್ರದ್ದು ಸ್ಟ್ರೋಕ್ ಕ್ರೀಮ್ ಬರುತ್ತೆ, ಆ ಸ್ಟ್ರೋಕ್ ಕ್ರೀಮ್ ಫ್ರೀ ಸಿಕ್ಕಿದೆ ಸ್ಯಾಂಪಲ್ ಸೈಜಲ್ಲಿ. ಸೊ ಇದೇ ಆಫರ್ ನಿಮಗೆ ಅವರದ್ದು ಮ್ಯಾಕ್ ಸ್ಟೋರಲ್ಲೂ ಸಿಗುತ್ತೆ, ಅಂದರೆ ಆನ್ಲೈನ್ ಸ್ಟೋರಲ್ಲೂ ಸಿಗುತ್ತೆ. ಬಟ್ ನಾನು ಆನ್ಲೈನ್ ಸ್ಟೋರಲ್ಲಿ ಟ್ರೈ ಮಾಡುವಾಗ ನನ್ನ ಶೇಡ್ ಔಟ್ ಆಫ್ ಸ್ಟಾಕ್ ಇತ್ತು, ಬಟ್ ನೈಕಾದಲ್ಲಿ ಅವೈಲೇಬಲ್ ಇತ್ತು. ಸೊ ಅದಕ್ಕೆ ನಾನು ನೈಕಾದಿಂದ ಪರ್ಚೇಸ್ ಮಾಡಿದ್ದೀನಿ. ನೈಕಾದಿಂದ ಲಕ್ಸ್ ಐಟಮ್ ನಾನು ಫಸ್ಟ್ ಟೈಮ್ ತೊಗೊಂಡು ಬರೋದು. ಸೊ ಈ ಥರ ಬಾಕ್ಸಲ್ಲಿ ಬಂದಿದೆ. MAC Mini Studio Fix Fluid SPF 15 with SPF 15 in the shade NC35. ಇಷ್ಟೇ ಚಿಕ್ಕ ಬಾಟಲ್ 1750ಗೆ. ಸೊ ಇದ್ರ ಜೊತೆ ಇದು ಅವ್ರದ್ದು ಸ್ಟ್ರೋಕ್ ಕ್ರೀಮ್ ಫ್ರೀ ಸಿಕ್ಕಿದೆ. ಸೊ ಇದು ನನ್ನ ಫಸ್ಟ್ ಪರ್ಚೇಸ್ ಅಲ್ಲ, ಐ ಮೀನ್ ಮ್ಯಾಕಿಂದ ಫಸ್ಟ್ ಪರ್ಚೇಸ್ ಅಲ್ಲ. ಮ್ಯಾಕ್ ಮಿನಿ ಲಿಪ್ಸ್ಟಿಕ್ ನನ್ನ ಹತ್ರ ಒಂದಿದೆ. ಸೊ ಆವಾಗಲೂ ನನಗೆ ಇದೇ ಸ್ಟ್ರೋಕ್ ಕ್ರೀಮ್ ಅವ್ರದ್ದು ಫ್ರೀಯಾಗಿ ಸಿಕ್ಕಿತ್ತು. ಅದು ನಾನು ಮ್ಯಾಕ್ ಸೈಟಿಂದ ತೊಗೊಂಡಿದ್ದೆ, ಅವ್ರದ್ದು ಸೈಟಿಂದ. ಸೊ ಇಷ್ಟೇ ಪುಟ್ಟದೊಂದು ಪಿಂಕ್ ಲೈಟ್ ಇದ್ರ ಶೇಡ್, ಇದು ಫ್ರೀಯಾಗಿ ಸಿಕ್ಕಿದೆ. ಸೊ ತುಂಬ ಎಕ್ಸೈಟೆಡ್ ಇದ್ದೀನಿ ಹೇಗೆ ಕಾಣಿಸ್ತೀನಿ. ಸೊ ಇದನ್ನು ಹಾಕ್ಬಿಟ್ಟು ಒಮ್ಮೆ ನಾನು ಯಾವುದೋ ಒಂದು ಒಕೇಶನಿಗೆ ಅಂತ ಇಟ್ಟಿದ್ದೀನಲ್ಲ, ಆ ಒಕೇಶನಿಗೆ ಹಾಕ್ಬಿಟ್ಟು ಆ ಒಕೇಶನಲ್ಲಿ ನಾನು ನನ್ನ ಫೇಸ್ ಮೇಕಪ್ ಹೇಗೆ ಕಾಣಿಸ್ತಿದೆ ಅಂತ ನಾನು ಫೋಟೋ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀನಿ. ಸೊ ನೀವೇ ಆವಾಗ ಡಿಫ್ರೆನ್ಸ್ ಹೇಳ್ಬೋದು, ನಾರ್ಮಲ್ ಫೌಂಡೇಶನಿಗೂ ಈ ಥರ ಹೈ ಎಂಡ್ ಫೌಂಡೇಶನ್ಸಿಗೂ ಏನು ಡಿಫ್ರೆನ್ಸ್. ಸೊ ನೋಡಿದ್ರಲ್ವಾ, ನನಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯ್ತು, ಯಾಕಂದರೆ ನಾನು ಮ್ಯಾಕಿದ ಪ್ರಾಡಕ್ಟ್ ತೊಗೊಂಡಿದ್ದೆ ಒಂದು. ಸೊ ಅದಕ್ಕೆ ಸ್ವಲ್ಪ ಎಲ್ಲ ಪ್ರಾಡಕ್ಟ್ಸ್ ಒಟ್ಟಿಗೆ ಸೇರಿಬಿಟ್ಟು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು. ಸೊ ತುಂಬ ಒಳ್ಳೆ ಡಿಸ್ಕೌಂಟಲ್ಲಿ ನನಗೆ ಈ ಪ್ರಾಡಕ್ಟ್ಸ್ಗಳೆಲ್ಲ ಸಿಕ್ಕಿದೆ. ನೀವು ಕೂಡ ಶಾಪ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನನ್ನ ರೆಕಮೆಂಡೇಶನಿಂದ ಏನಾದರೂ ಶಾಪ್ ಮಾಡಿದರೆ ಪ್ಲೀಸ್ ಅದನ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಟ್ರೈ ಮಾಡಲಿಕ್ಕಿದ್ರೆ ಅದನ್ನು ನಂಗೆ ತಿಳಿಸಿ. ಸೊ ನಾನು ಬೇಕಾದರೆ ಅದರ ರಿವ್ಯೂ ನಿಮಗೆ ಕೊಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.